ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಇಂದು ಬಂದ್ಗೆ ಕರೆ ನೀಡಿದ್ದು, ಚನ್ನಗಿರಿ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ನೈತಿಕ ಬೆಂಬಲವನ್ನು ಕೋರಿ ಔಷಧ ಅಂಗಡಿಗಳನ್ನು ಸಾಂಕೇತಿಕವಾಗಿ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ಬುಧವಾರ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ಬಸವರಾಜ್ ಮಾತನಾಡಿದರು. ಹಾಗೆಯೇ ಕಾರ್ಯದರ್ಶಿ ಅಶೋಕ್ ಸಹ ಮಾತನಾಡಿದರು. ಶ್ರೀ ಮೆಡಿಕಲ್ಸ್ನ ಪ್ರಕಾಶ್ ಮಾವಿನೊಳೆ, ಹಾಗೆಯೇ ಸಂಘದ ಉಪಾಧ್ಯಕ್ಷರಾದಂತಹ ನಂಜಯ್ಯ, ಹಾಗೆಯೇ ತಾಲೂಕು ಔಷಧ ವ್ಯಾಪಾರಿಗಳ ಸಂಘದ ಖಜಾಂಚಿ ನರೇಂದ್ರ ಜಿಬಿ, ಪದಾಧಿಕಾರಿಗಳಾದ ಶಿವಕುಮಾರ್, ಶರಬಲಿಂಗಮೂರ್ತಿ, ಸುಮತೀಂದ್ರ, ನಾಗರಾಜ್, ಸಿದ್ದಯ್ಯ, ಕುಮಾರ್, ಬಸವರಾಧ್ಯ, ಶ್ರೀಧರ್, ಜಫರುಲ್ಲಾ ಸೇರಿದಂತೆ ತಾಲೂಕಿನ ಔಷಧ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಆನ್ಲೈನ್ ಔಷಧಿ ವ್ಯಾಪಾರದ ವಿರುದ್ಧ, ಆನ್ಲೈನ್ ಔಷಧಿ ವ್ಯಾಪಾರದ ವಿರುದ್ಧ, ಡಿಸ್ಕೌಂಟ್ ವಿರುದ್ಧ, ಡೀಪ್ ಡಿಸ್ಕೌಂಟ್ ವಿರುದ್ಧ, ಸ್ಪೂರಿಯಸ್ ಡ್ರಗ್ಸ್ ಆನ್ಲೈನ್ ಸೇಲ್ ವಿರುದ್ಧ, ಸ್ಪೂರಿಯಸ್ ಡ್ರಗ್ಸ್ ಆನ್ಲೈನ್ ಸೇಲ್ ವಿರುದ್ಧ. ಈಗ ನಾವು ಈ ಒಂದು ವಿಚಾರವನ್ನು ಖಂಡಿಸಬೇಕಾಯ್ತು. ನಾವು ಆ ವಿಚಾರವನ್ನು ಖಂಡಿಸ್ತಾ ಇದ್ದಕ್ಕೆ ಪರಿಣಾಮವಾಗಿ ನಾವು ನಾವೇನು ಫಾರ್ಮಸಿಸ್ಟ್ಗಳಿದ್ದೀವಿ, ಇವತ್ತು ನಾವು ಬೀದಿ ಬಂದು ನಿಂತ್ಕೊಂಡಿದ್ದೀವಿ. ಇವತ್ತು ಇಂಥ ಒಂದು ಕಾಂಪಿಟೇಷನ್ನಲ್ಲಿ ನಾವಿವತ್ತು 10% ಡಿಸ್ಕೌಂಟ್ ಕೊಡೋದ್ರಿಂದ ಅವನು 12% ಕೊಡ್ತಾನೆ, ಅವನು 15% ಕೊಡ್ತಾನೆ, ಅವನು 20% ಕೊಡ್ತಾನೆ ಅಂತ ಹೇಳೋದು. ಇವತ್ತು ಕಸ್ಟಮರ್ಗಳು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವನು 10% ಕೊಡ್ತಾನೆ, ಇನ್ನು 12% ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇವತ್ತು ಒಂದೊಂದು ತಿಳ್ಕೊಂಡ್ರೆ, ಯಾವುದೇ ಕಸ್ಟಮರು ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನನ್ನ ಅಂಗಡಿ ಮುಂದೆ ನಿಂತ್ಕೊಂತ ಕಸ್ಟಮರು ಇನ್ನೊಂದು ದಿನ ಪ್ರಕಾಶ್ ಅಂಗಡಿ ಮುಂದೆ ನಿಂತ್ಕೊಂಡಿರ್ತಾನೆ, ಇನ್ನೊಂದು ದಿನ ಅನಿಲ್ ಅಂಗಡಿ ಮುಂದೆ ನಿಂತ್ಕೊಂತ, ಇನ್ನೊಂದು ದಿನ ನಾಗರಾಜ್ ಅಂಗಡಿ ಮುಂದೆ ನಿಂತ್ಕೊಂತಾನೆ. ಯಾವ ಕಸ್ಟಮರು ಯಾರಿಗೂ ಶಾಶ್ವತ ಅಲ್ಲ. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾವು ಇವತ್ತು ಹುಷಾರಾಗದೆ ಇದ್ರೆ ಇವತ್ತು ನಮ್ಮ ಬುಡಕ್ಕೆ ಬಂದಿದೆ. ಇವತ್ತು ಇನ್ನು ಮುಂದೆ ನಾವು ಹುಷಾರಾಗಿದ್ದೆ, ಮುಂದಿನ ದಿನದಲ್ಲಿ ತುಂಬ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಮಾತೃ ಸಂಸ್ಥೆಯಾದ ಅಖಿಲ ಭಾರತ ಉದ್ದೇಶಿ ಆಲ್ ಇಂಡಿಯಾ ಕೆಮಿಸ್ಟ್ ಅಸೋಸಿಯೇಷನ್ ವಿರುದ್ಧ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಹೋಗೊಟ್ಟು ನಾವು ಚನ್ನಗಿರಿ ತಾಲೂಕಲ್ಲಿ ಸಾಂಕೇತಿಕವಾಗಿ 1 ಗಂಟೆ ಅಂಗಡಿಯನ್ನು ಎಲ್ಲ ಬಾಗಿಲಾಕಿ ನಾವು ಬಂದ್ ಮಾಡ್ತಾ ಇದ್ದೇವೆ. ಆ ನಂತರ ನಾವು ಕಪ್ಪು ಬಟ್ಟೆ ಧರಿಸಿ ಇವತ್ತಿನ ವ್ಯಾಪಾರವನ್ನು ಮುಂದುವರಿಸ್ತೇವೆ. ನಮ್ಮ ಬಂದಿನ ಉದ್ದೇಶ ಆನ್ಲೈನ್ ವ್ಯಾಪಾರದ ವಿರುದ್ಧ ಮತ್ತು ಡೀಪ್ ಡಿಸ್ಕೌಂಟ್ ವಿರುದ್ಧ ಹಾಗೂ ಸ್ಪೂರಿಯಸ್ ಡ್ರಗ್ಸ್ ಆನ್ಲೈನಲ್ಲಿ ಸೇಲ್ ಮಾಡ್ತಿರೋ ವಿರುದ್ಧ ನಾವು ಇವತ್ತು ಬಂದನ್ನು ಆಚರಿಸ್ತಿದ್ದೀವಿ. ಈ ಬಂದಿಗೆ ನಮ್ಮೆಲ್ಲ ಕೆಮಿಸ್ಟ್ ಬಾಂಧವರು ಹಾಜರಿದ್ದು ಈ ಪ್ರೊಟೆಸ್ಟನ್ನು ಯಶಸ್ವಿಗೊಳಿಸಿದ್ದಾರೆ. ಸರ್, ಉದ್ದೇಶ ಏನು ಅಂತೇಳಿ? ಉದ್ದೇಶ ಆನ್ಲೈನ್ ಮೆಡಿಸಿನ್ ಸೇಲ್ ಮಾಡ್ತಿರೋ ಉದ್ದೇಶ. ಇನ್ನೊಂದು ಆಮೇಲೆ ಡೀಪ್ ಡಿಸ್ಕೌಂಟನ್ನು ಕೊಟ್ಟು ನಮ್ಮ ಕಸ್ಟಮರ್ಸನ್ನು ಬೇರೆ ದಿಕ್ಕಿಗೆ ಸೆಳಿತಿರೋ ವಿರುದ್ಧ. ಆಮೇಲೆ ಸ್ಪೂರಿಯಸ್ ಡ್ರಗ್ಸನ್ನು ಆನ್ಲೈನಲ್ಲಿ ಸೇಲ್ ಮಾಡ್ತಿರೋ ವಿರುದ್ಧ. ಈಗ ಆನ್ಲೈನ್ ಸೇಲ್ಸ್ ಯಾರು ಮಾಡ್ತಿರೋದು ಅಂತೇಳಿ? ಆನ್ಲೈನ್ ಸೇಲನ್ನು ಅದು ಸರ್ಕಾರ ಮುಂಚೆ ಲಾಕ್ಡೌನ್ ಟೈಮಲ್ಲಿ ಒಂದು ಅವಕಾಶ ಕೊಟ್ಟಿತ್ತು ಸರ್ಕಾರನೇ. ಕೋವಿಡ್ ಟೈಮಲ್ಲಿ ಅವಕಾಶ ಕೊಟ್ಟಾಗ ಅದನ್ನು ಇಂತಿಷ್ಟು ಸಮಯದವರೆಗೆ ಅಂತೇಳಿ ಡೆಡ್ಲೈನ್ ಕೊಟ್ಟಿರಲಿಲ್ಲ. ಆವಾಗ ಅವತ್ತಿನ ಒಂದು ಸಂಕಷ್ಟ ಸಮಯದಲ್ಲಿ ಇದನ್ನು ಆನ್ಲೈನ್ ಮೆಡಿಸಿನ್ಗೆ ಪರ್ಮಿಷನ್ ಕೊಟ್ಟಿತ್ತು. ಬಟ್ ಈಗ ಅದು ತುಂಬ ದುರುಪಯೋಗ ಆಗಿ ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ. ಆ ತೊಂದರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅವರು ಆನ್ಲೈನಲ್ಲಿ ಮೆಡಿಸಿನನ್ನು ಸೇಲ್ ಮಾಡ್ತಿದ್ದಾರೆ. ನಾವು ಇವತ್ತು ಪ್ರಿಸ್ಕ್ರಿಪ್ಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳು ಅವರು ಆನ್ಲೈನಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲ, ಏನಿಲ್ಲ, ಪ್ರಿಸ್ಕ್ರಿಪ್ಷನನ್ನೇ ಕ್ರಿಯೇಟ್ ಮಾಡಿ ಅಥವಾ H1 ಡ್ರಗ್ಸ್, ಸ್ಪೂರಿಯಸ್ ಡ್ರಗ್ಸನ್ನು ಡೀಪ್ ಡಿಸ್ಕೌಂಟ್ ಕೊಟ್ಟು ನಮ್ಮ ಕಸ್ಟಮರ್ಸನ್ನು ಬೇರೆ ರೀತಿಯಲ್ಲಿ ಬೇರೆ ದಿಕ್ಕಿಗೆ ಅವರು ಹೇಳೋದು ನಮ್ಮ ವ್ಯಾಪಾರಕ್ಕೆ ಅವರಿಂದ ತೊಂದರೆ ಆಗ್ತಿದೆ ತುಂಬ. ಅದನ್ನು ಸರ್ಕಾರ ಅದನ್ನು ಗಮನ ಹರಿಸಿ ಈ ತೊಂದರೆಯನ್ನು ನಮಗೆ ಕಸ್ಟಮರ್ಗಳಿಗೂ ತೊಂದರೆ ಆಗ್ತಿದೆ. ಜನಾಂಗ ಇದರಿಂದ ದಾರಿ ತಪ್ತಾ ಇದೆ. ಏಕೆಂದರೆ ಈ ಸ್ಪೂರಿಯಸ್ ಡ್ರಗ್ಸ್ ಅಂತ ಏನಂತೀವಲ್ಲ, ಈ ಸ್ಪೂರಿಯಸ್ ಡ್ರಗ್ಸನ್ನು ಮಿಸ್ಯೂಸ್ ಆಗ್ತಿರೋದ್ರಿಂದ ಇದ್ರ ವಿರುದ್ಧ ನಾವು ನಾಗರಿಕರ ಒಳಿತಿಗೋಸ್ಕರ ಮತ್ತು ನಮ್ಮ ಎಲ್ಲರ ಔಷಧಿ ವ್ಯಾಪಾರಿಗಳ ಒಳಿತಿಗೋಸ್ಕರ ನಾವು ಈ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಆನ್ಲೈನಲ್ಲಿ ಸಾಕಷ್ಟು ಯುವಕರು ಡ್ರಗ್ಸ್ ಐಟಮ್ನ ತುಂಬಾ ತರಿಸಿ ಉಪಯೋಗಿಸಿದ್ದಾರೆ ಅಂತ ಮಾಹಿತಿ ಇದೆ. ಆನ್ಲೈನಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಮ್ಮಲ್ಲಿ ಬಂದು ಯಾವುದೋ ಒಂದು ಸ್ಪೂರಿಯಸ್ ಡ್ರಗ್ಸನ್ನು ಕೇಳಿದ್ರೆ ನಾವು ಒಂದು ಗುಳಿಗೆ ಏನೋ ಭಾಳ ಟೆನ್ಷನ್ ಇದೆ, ಆಂಗ್ಸಿಟಿ ಇದೆ ಅಂದರೆ ಒಂದು ಗುಳಿಗೆ ಕೊಡ್ಬೋದು. ಬಟ್ ಆನ್ಲೈನಲ್ಲಿ ಒಂದು ಬಾಕ್ಸಿಗೆ ಆರ್ಡರ್ ಹಾಕಿರೂ ಬರುತ್ತೆ ವಿತೌಟ್ ಪ್ರಿಸ್ಕ್ರಿಪ್ಷನ್. ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಈಗ ಗ್ರಾಮೀಣ ಪ್ರದೇಶ ಭಾಗದಲ್ಲಿ ಕೊರಾಕ್ಸ್ ಅಂತಂದೆಲ್ಲ ತುಂಬ ಯೂಸ್ ಮಾಡ್ತಾರೆ ಅಂತೇಳಿ ತುಂಬ ಇದೆ. ಅದು ಈ ಮುಂಚಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾಗದಲ್ಲಿ ಕಡಿಮೆ ಇದೆ. ಬೇರೆ ಕಡೆ ಎಲ್ಲ ಏನು ಕೋಡಿನ್ ಫಾಸ್ಫೇಟನ್ನು ಬೇರೆ ಕಡೆ ಮೆಡಿಕಲ್ ಸ್ಟೋರಲ್ಲಿ ಯಾರೂ ತರಿಸ್ತಾ ಇಲ್ಲ. ವಿತೌಟ್ ಬಿಲ್ಲಲ್ಲಿ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಬಾಕ್ಸ್ ಕಟ್ಲೆ ತರಿಸಿ, ಕೇಸ್ ಕಟ್ಲೆ ತರಿಸಿ ಮಾರಾಟ ಮಾಡ್ತಿದ್ದಾರೆ ಈಗಲೂ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಇಲ್ಲಿ ಬಿಡಿ.
ಡಿಸ್ಕೌಂಟಿಗೆ ನಾವು ತಲೆ ಬಾಗಬಾರ್ದು. ನಮ್ಮ ಗ್ರಾಹಕರಿಗೆ ನಾವು ಒಳ್ಳೆ ರೀತಿಯಿಂದ ಸಹಕರಿಸಬೇಕು. ಅಂದರೆ ನಾವು ಡಿಸ್ಕೌಂಟ್ ಕೊಟ್ಟೆ ಅವ್ರನ್ನ ಮನವೊಲಿಸ್ಕೋಬಾರ್ದು. ಅವ್ರಿಗೆ ಇನ್ನೂ ಮಾಹಿತಿ ಅವ್ರಿಗೆ ಔಷಧಿ ಬಗ್ಗೆ, ಡೋಸ್ ತಗೊಳ್ಳೋದ ಬಗ್ಗೆ, ಈ ಬಿ ಪಿ ಶುಗರ್ ಮಾತ್ರ ಯಾವ ಟೈಮಲ್ಲಿ ತಗೋಬೇಕು, ಆಮೇಲೆ ಈ ಜ್ವರದ್ದು ಈ ಆಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ ಎಷ್ಟು ಏನು ಅವ್ರಿಗೆ ಕೋರ್ಸ್ ಕೊಟ್ಟಿರ್ತಾರೆ ಡಾಕ್ಟ್ರು, ಅದ್ರ ಬಗ್ಗೆ ಸಲಹೆ ಕೊಡೋಣ. ಏನು ಗ್ರಾಹಕರಿಗೆ, ರೋಗಿಗಳಿಗೆ ಅನುಕೂಲ ಆಗುವಂಥದ್ದು ನಾವು ಮಾಹಿತಿ ಕೊಡೋಣ. ಬರೀ ಡಿಸ್ಕೌಂಟ್ ನಾನು ಇಷ್ಟು % ಕೊಡ್ತೀನಿ, ಅವನು 10% ಕೊಟ್ಟೆ, ನಾನು 12% ಕೊಡ್ತೀನಿ, 14% ಕೊಡ್ತೀನಿ ಅಂತ ಹೇಳಿ ನಾವು ಸುಮ್ಮನೆ ಗ್ರಾಹಕರಿಗೆ ನಾವೇ ಇದು ಮಾಡ್ಕೊಂಡಂಗೆ ಆಗುತ್ತೆ. ನಮ್ಮ ವ್ಯಾಪಾರ ನಾವೇ ಕಟ್ಸ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನಾವು ಗ್ರಾಹಕರಿಗೆ ನಾವು ಒಳ್ಳೆಯ ರೀತಿಯಿಂದ ನಾವು ಔಷಧಿ ಬಗ್ಗೆ ಅವಕ್ಕೆ ಒಳ್ಳೆ ಮಾಹಿತಿ ಕೊಟ್ಟು ನಾವು ಅದ್ರ ಬಗ್ಗೆ ನಮಗೆ ವ್ಯಾಪಾರ ಎಷ್ಟಾಗುತ್ತೆ, ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಏನಾದರೂ ಈ ಔಷಧಿ ಬಗ್ಗೆ ನಾವು ಜಾಸ್ತಿ ಅದು ಏನು ಕ್ವಾಲಿಟಿ ಬಗ್ಗೆ, ಔಷಧಿಗೆ ಕಂಪ್ನಿಗಳು ಬೇರೆ ಬೇರೆ ಈ ಔಷಧಿ ಒಳ್ಳೆಯದಾಗುತ್ತೆ, ನಿಮಗೆ ಔಷಧಿ ಒಳ್ಳೆ ಕೆಲಸ ಮಾಡುತ್ತಂತ ನಾವು ಆ ಔಷಧಿ ಬಗ್ಗೆ ಮಾಹಿತಿ ಕೊಟ್ಟು ಏನಿದ್ರು ಎಥಿಕಲ್ ಐಟಮ್ಸ್ ನಾವು ಜಾಸ್ತಿ ತರಿಸಿ ಅದು ನಾವು ಗ್ರಾಹಕರಿಗೆ, ರೋಗಿಗಳಿಗೆ ಒಳ್ಳೆಯ ಔಷಧಿ ಆಗಿದೆ. ಅವರು ಆನ್ಲೈನು ಶಾಪಿಂಗ್ ಭಾಳನೇ ಮಾಡ್ತಿದ್ದಾರೆ ಹಾಗೆ ಅಂತ ಹೇಳ್ತೀವಿ. ಇದು ಎಲ್ಲಕ್ಕೂ ಹೊರತಾಗಿ ಇವನ್ನು ನಮಗೆ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಏನು ಕೊಡಬಾರ್ದು ಅನ್ನೋ ಒಂದು ರೂಲ್ಸ್ ಒಂದು ತಂದಾಕಿದ್ದಾರೆ. ಮೊನ್ನೆ ಪೊಲೀಸರು ಸಹ ಬಂದ್ಬಿಟ್ಟು ಸ್ಟಿಕ್ಕರ್ ಅದನ್ನು ಅಂಟಿಸಿ ಹೋಗಿರೋದನ್ನು ತಾವೆಲ್ಲರೂ ಕಂಡಿದ್ದೀರಿ. ಇದನ್ನು ಪೊಲೀಸರು ಅವರೆಲ್ಲ ಯಾರನ್ನೂ ಸಹ ನಮಗೆ ನಮ್ಮ ಮೆಡಿಕಲ್ ಸ್ಟೋರ್ಗಳಿಗೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತಂದು ಹೇಳಿದರೆ ಓನ್ಲಿ DI ಆರ್ ADC ಇವರಷ್ಟೇ ಇವರಿಗೆ ಇರ್ತಕ್ಕಂಥದ್ದು. ಇದು ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ ಯಾರು ಮಾಡೋಂಥದ್ದು ಇಲ್ಲ. ಯಾಕೆಂದರೆ ಇದನ್ನು ನಮ್ಮ ಅಶೋಕ್ ಸ್ವಾಮಿ ಇರೋರು ಕೊಪ್ಪಳ ಅವರು ಸಹ ಕೋರ್ಟಿಗೆ ಇದನ್ನು ಕೊಟ್ಟಿದ್ದಾರೆ, ಇದು ಮಾಡಿ ಅಪ್ಡೇಟ್ ಸಲ್ಲಿಸಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನಿಮಗೆ ಯಾರಾದರೂ ಒಂದು ಪಕ್ಷ ಬಂದರು ಮಾಡಿದ್ರು ಅಂದರೂ ಕೂಡ ಇದನ್ನು ಆ್ಯಕ್ಚುಲಿ ನೀವು ಎಲ್ಲ ಕೆಲವೊಂದೆಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಯಾರು ಈ ಥರದ್ದೇನು ಡ್ರಗ್ಸ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಸುಮ್ಗೆ ಯಾರು ಮಾಡ್ತಾರೆ ಅಂತ ಯಾರೂ ಹೊರಗಿರೋ ನಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ಯಾವ ಮಿತ್ರರು ಮಾಡ್ತಿಲ್ಲ. ಇದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟು ಅವರೆಲ್ಲ ಮಾರ್ಕೊಂಡ್ಬಿಟ್ಟು ನಮ್ಮ ಮೆಡಿಕಲ್ ಸ್ಟೋರ್ಗಳ ಮೇಲೆ ಎತ್ತಾಕ್ತಕ್ಕಂಥ ಒಂದು ಪರಿಸ್ಥಿತಿ ಐತೆ. ನೀವು ಆದಷ್ಟು ಕೆಲವೊಂದೆಲ್ಲ ತಿಳ್ಕೊಂಡಿದ್ದು ಮಾಡಬೇಕಾಗಿರುತ್ತೆ. ಯಾರು ಒಂದು ಪಕ್ಷ ಬಂದರೂ ಕೂಡ ನೀವು ADC ಆರ್ DI ಏನು ಅಂತ ಹೇಳಿದ್ರೆ ಪೊಲೀಸರು ಒಂದು ಪಕ್ಷ ನಮ್ಮ ಅಂಗಡಿಗೆ ಬರೋ ಅಂಥ ಅವಕಾಶನ ನೀವು ಯಾರೂ ಮಾಡ್ಕೊಡೋಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ನಾವೇನು ಯಾರೂ ಆ ಥರ ನಮ್ಮ ಯಾರೂ ಸಹೋದ್ಯೋಗಿಗಳು ಯಾರೂ ಮಾಡ್ತಿಲ್ಲ. ಬಟ್ ಏನಾಗ್ತಿದೆ ಅಂದರೆ ಹೊರಗಳಿಂದ ತರಿಸ್ಕೊಂಡ್ಬಿಟ್ಟು ನಮ್ಮ ಮೇಲೆ ಎತ್ತಕ್ಕಂಥ ಒಂದು ಪರಿಸ್ಥಿತಿ ಮಾಡ್ಕೊತಿದ್ದಾರೆ. ನೀವುಗಳು ಇವನ್ನೂ ಒಂದು ಸ್ವಲ್ಪ ಆದಷ್ಟು ಗಮನ ಹರಿಸ್ಕೋಬೇಕು. ಮತ್ತು DI ಆಗಿರ್ಬೋದು, ADC ಆಗಿರ್ಬೋದು, ಅವರೆಲ್ಲರೂ ಸಹ ನೀವು ಚೆನ್ನಾಗೇ ವ್ಯಾಪಾರ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಯಾವುದೇ ತೊಂದರೆ ನೀವು ಆ ಥರದ್ದು ಏನು ನೋವು ತರದಂಗೆ ನಡ್ಸ್ಕೊಂಡು ಹೋಗ್ರಿ ಅಂತಂದು ಹೇಳ್ತಿದ್ದಾರೆ. ನೀವು ಹಾಗಾಗಿ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲೂ ಸಹ ಈ ಥರ ತಿಳ್ಕೊಂಡ್ಬಿಟ್ಟು ವ್ಯವಹಾರ ಮಾಡೋದನ್ನು ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಹತ್ರ ಇಲ್ಲ, ನಮ್ಮ ಸಂಘದವ್ರು ಕೊಟ್ಟಿಲ್ಲ ಹಂಗಂತ ಹೇಳ್ಬೇಕು ಹೋಗ್ಬೇಡಿ. ನಮ್ಮ ಹತ್ರ ರೆಡಿ ಇದೆ, ನಾವು ಮಾಡಿಸಿಟ್ಟಿದ್ದೀವಿ. ನಮಗೆ ತಾಲೂಕು ಅಸೋಸಿಯೇಷನ್ ಇಂದ ಒಂದು ಇನ್ಸ್ಪೆಕ್ಷನ್ ಬುಕ್ಕು ಮತ್ತು ಶೆಡ್ಯೂಲ್ H1 ಡ್ರಗ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಫೈಲ್ ಅವೆರಡನ್ನು ಮಾಡಿಟ್ಟಿದ್ದೀವಿ. ನೀವು ಯಾರಾದರೂ ಬಂದುಬಿಟ್ಟು ಈ ಹೊಸ ಸದಸ್ಯರು ಇಲ್ಲ ಹಳೆ ಮೆಡಿಕಲ್ ಸ್ಟೋರ್ನವರು ಅವ್ರ ಹತ್ರ ಇಲ್ಲ ಅನ್ನೋರು ಸಹಿತ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಸಭೆಗೆ